ಚೀಸ್ ಮಸಾಲ. ಎಂತ ಅಡಿಗೆಯು ರುಚಿಯಾಗೋ ರಹಸ್ಯವು 20 ರೂಪಾಯಿ. ಬರದ ನಡುವೆ ಕರ್ನಾಟಕಕ್ಕೆ ಇದೀಗ ಮತ್ತೊಂದು ಬಿಗ್ ಶಾಕ್. ಬ್ರೇಕಿಂಗ್ ನ್ಯೂಸ್ ಇದು. ತಮಿಳುನಾಡಿಗೆ ಕಾವೇರಿ ನೀರು ಬಿಡುವಂತೆ ಆದೇಶ. ಇವತ್ತು 11:30ಕ್ಕೆ ಮೀಟಿಂಗ್ ಇತ್ತು. 4 ಟಿಎಂಸಿ ನೀರು ಹರಿಸುವಂತೆ ಸಿಡಬ್ಲ್ಯೂಆರ್ಸಿ ಆದೇಶ. ಕಳೆದ ಬಾರಿಯ ಪರಿಸ್ಥಿತಿಯನ್ನ ಮನವರಿಕೆ ಮಾಡಲಾಗಿತ್ತು. ಈ ಬಾರಿಗೂ ಮನವರಿಕೆ ಮಾಡೋದಕ್ಕೆ ಅಂತ ಮೀಟಿಂಗ್ ಇಡಲಾಗಿತ್ತು. ಬಟ್ ಕರ್ನಾಟಕಕ್ಕೆ ಮತ್ತೆ ಶಾಕ್ ಎದುರಾಗಿರೋದು. ತಮಿಳುನಾಡಿಗೆ ಕಾವೇರಿ ನೀರು ಬಿಡುವಂತೆ ಆದೇಶ. ಮತ್ತೆ ಪರಿಸ್ಥಿತಿಯನ್ನ ವಿವರಿಸುವಂತಹ ಕೆಲಸ ಮಾಡ್ತಾ ಇದೀವಿ. ಬಟ್ ಹಿನ್ನಡೆ ಆಗ್ತಾ ಇದೆ. 4 ಟಿಎಂಸಿ ನೀರು ಹರಿಸುವಂತೆ ಸಿಡಬ್ಲ್ಯೂಆರ್ಸಿ ಆದೇಶ ಹೊರಡಿಸಿದೆ. ಇವತ್ತು ಮೀಟಿಂಗ್ ಇತ್ತು. ಇವತ್ತು ಪ್ರಮುಖವಾಗಿ ಕಳೆದ ಬಾರಿಗೂ ಮೀಟಿಂಗ್ ನಲ್ಲಿ ನೀರು ಹರಿಸಿ ಅಂತಾನೆ ಹೇಳಿದ್ದು. ನಮ್ಗೆ ಸಮಸ್ಯೆ ಇದೆ, ನಮ್ಮಲ್ಲೇ ಬರಗಾಲದ ಪರಿಸ್ಥಿತಿ ಇದೆ, ನಮ್ಮಲ್ಲೇ ರೈತರು ಪರದಾಡ್ತಿದ್ದಾರೆ, ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ, ಕುಡಿಯೋದಕ್ಕೂ ನೀರಿಲ್ಲದಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಈಗ ನಾವು ಹೆಂಗ್ ನೀರು ಬಿಡಕ್ಕಾಗತ್ತೆ, ನೀರು ಬಿಡೋದಕ್ಕಾಗಲ್ಲ ಅಂತ ಹೇಳಿದ್ರು ಕೂಡ 15 ದಿನಗಳ ಕಾಲ ನಿತ್ಯ 3500 ಕ್ಯೂಸೆಕ್ ನೀರು ಬಿಡುವಂತೆ ಆದೇಶವನ್ನ ಹೊರಡಿಸಲಾಗಿದೆ. ಕಾವೇರಿ ನೀರು ನಿರ್ವಹಣಾ ಸಮಿತಿ ಸಭೆಯಲ್ಲಿ ಈ ಒಂದು ಆದೇಶವನ್ನ ಹೊರಡಿಸಿರುವಂತದ್ದು. ಬರದ ನಡುವೆ ಇದು ನಿಜವಾಗ್ಲೂ ಶಾಕಿಂಗ್. ಯಾಕೆ ಪದೇ ಹಿನ್ನಡೆ ಆಗ್ತಿದೆ ನಮಗೆ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಮನವರಿಕೆ ಮಾಡಿಕೊಡೋದ್ರಲ್ಲಿ ಎಡುತ್ತಾ ಇದ್ದೀವೋ ಅಥವಾ ವಿಚಾರಗಳನ್ನ ಮಂಡಿಸೋದ್ರಲ್ಲಿ ಎಡುತ್ತಾ ಇದ್ದೀವೋ, ಗಟ್ಟಿಯಾಗಿ ಧ್ವನಿ ಎತ್ತೋದ್ರಲ್ಲಿ ಎಡುತ್ತಾ ಇದ್ದೀವೋ ಅರ್ಥ ಆಗ್ತಾ ಇಲ್ಲ. ಪದೇ ಕರ್ನಾಟಕಕ್ಕೆ ಇದು ಹಿನ್ನಡೆ ಆಗ್ತಾ ಇರೋದು. 15 ದಿನಗಳ ಕಾಲ ನಿತ್ಯ 3500 ಕ್ಯೂಸೆಕ್ ನೀರು ಬಿಡುವಂತೆ ಆದೇಶ. ಎಲ್ಲಿದೆ ನೀರು? ನಮ್ಮ ರಾಜ್ಯದಲ್ಲೇ ಪಾಪ ರೈತರು ಕಷ್ಟಪಡ್ತಾ ಇದ್ದಾರೆ. ಎರಡನೇ ಬೆಳೆ ಬೆಳಿಬೇಡಿ ಅಂತ ಹೇಳಿಬಿಟ್ರು. ಆದ್ರೆ ತಮಿಳ್ನಾಡವ್ರು ಕುತ್ಕೊಂಡು ನೀರು ಬಿಡಿ ಅಂತ ಹೇಳಿ ನೀರು ಬಿಡಿಸ್ಕೊಂತ ಇದ್ದಾರೆ. ಕಾವೇರಿ ನೀರನ್ನೇ ಬಿಡಬೇಕು ಅಂತ, ತಮಿಳುನಾಡಿಗೆ ಹರಿಸಬೇಕು ಅನ್ನುವಂಥ ಆದೇಶ ಮತ್ತೊಮ್ಮೆ ಆಗಿರೋದು. ಹಿಂದೆನೂ ಮೀಟಿಂಗ್ ಆಗಿತ್ತು, ಹಿಂದೆನೂ ಮನವರಿಕೆ ಮಾಡಿಕೊಡ್ಲಾಗಿತ್ತು. ನೋಡಿ, ನಮ್ಮಲ್ಲಿ ಈ ಥರದ ಪರಿಸ್ಥಿತಿ ಇದೆ, ಇಷ್ಟು ಭೂಮಿ ಬರದಾಗ ಹೋಗಿದೆ, ಇಷ್ಟು ಕೆರೆಗಳು ಬತ್ತಿ ಹೋಗಿದೆ, ನೀರು ಇಷ್ಟೇ ಪ್ರಮಾಣದಲ್ಲಿ ಇರೋದು, ವಾಡಿಕೆಯಂತೆ ಮಳೆ ಆಗಿಲ್ಲ, ಇಷ್ಟೇ ಪ್ರಮಾಣದಲ್ಲಿ ಮಳೆ ಆಗಿರೋದು, ನಮಗೆ ಈ ಥರದ ಪರಿಸ್ಥಿತಿ, ನೀರು ಬಿಡಿ ಅಂತ ದಯವಿಟ್ಟು ಹೇಳಲೂಬೇಡಿ ಕೇಳಲೂಬೇಡಿ ಅಂತ. ನಿನ್ನೆ ತಾನೇ CM, ನೀರಾವರಿ ಸಚಿವರು ಎಲ್ಲರೂ ಮೀಟಿಂಗ್ ಮಾಡಿದ್ರು. ಇವತ್ತು 11:30ಕ್ಕೆ ಮೀಟಿಂಗ್ ಇತ್ತು. ಮೀಟಿಂಗ್ ನಡೆದಿತ್ತು. ಫೈನಲಿ ಎಲ್ಲವನ್ನ ಆಲಿಸ್ಕೊಂಡು 4 TMC ನೀರು ಬಿಡಿ ಅಂತ ಹೇಳಿದ್ದಾರೆ. ಸಿಡಬ್ಲ್ಯೂಆರ್ಸಿಗೆ ಯಾವಾಗಲೂ ಕರ್ನಾಟಕಕ್ಕೆ ನಿಜವಾಗ್ಲೂ ಹಿನ್ನಡೆ ಆಗುತ್ತೆ ರೀ. ಯಾಕೆ ನಾವು ಇದರಲ್ಲಿ ಧ್ವನಿ ಎತ್ತೋದ್ರಲ್ಲಿ ಸೋಲ್ತಾ ಇದ್ದೀವೋ, ನಮಗೆ ಯಾಕೆ ಪದೇ ಹೀಗಾಗ್ತಿದೆ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಪಾಪ ರೈತರು ಕಷ್ಟಪಡ್ತಾ ಇದ್ದಾರೆ. ಎಂಥ ಪರಿಸ್ಥಿತಿ ಇದೆ ಹೇಳಿ ಈ ಬಾರಿ ನಮಗೆ. ಎಲ್ಲಿ ನೋಡಿದ್ರು ನೀವು ನೋಡ್ತಾ ಇದ್ದೀರಲ್ಲ, ಅದೇ ಥರದ ಭೂಮಿ ಕಾಣಿಸ್ಕೊಳ್ತಾ ಇರೋದು. ಕಾವೇರಿ ಕೊಳ್ಳ ಇಷ್ಟೊತ್ತಿಗೆ ಹೇಗೆ ಉಕ್ಕಿ ಹರಿಬೇಕಾಗಿತ್ತು ಹೇಳಿ. ಆದರೆ ಮಳೆ ಇಲ್ಲ, ಮಳೆಯ ಅಭಾವ ಇದೆ. ಹೀಗಿದ್ರೂ ಕೂಡ 4 TMC ನೀರು ಹರಿಸ್ಬೇಕು ಅಂತ ಆದೇಶವನ್ನು ಹೊರಡಿಸಿರೋದು. ತಮಿಳ್ನಾಡವರು ಇದಕ್ಕೆ ಪದೇ ಖ್ಯಾತೆ ತೆಗೆಯೋದು. ನಮಗಿಷ್ಟೇ ಬೇಕು, ಅಷ್ಟೇ ಬೇಕು, ನೀರು ಬಿಡಲೇಬೇಕು ಅಂತ ಯಾಕೆ ಖ್ಯಾತೆ ತೆಗಿತಾರೆ ಅಂದರೆ ಇದೇ ಕಾರಣಕ್ಕೆ. ಕಾನೂನಾತ್ಮಕ ಹೋರಾಟ ಅಂತ ಮಾಡಿದ್ರೂ ನಮಗೆ ಹಿನ್ನಡೆ ಆಗ್ತಾ ಇದೆ. ಕರ್ನಾಟಕಕ್ಕೆ ನಿಜವಾಗ್ಲೂ ಇದು ಶಾಕು. ಅದರಲ್ಲೂ ರೈತರಿಗಂತೂ ತಲೆ ಮೇಲೆ ಕೈ ಹೊತ್ತು ಕೂರುವಂಥ ಪರಿಸ್ಥಿತಿ. ಆಲ್ರೆಡಿ ಸಂಕಷ್ಟದಲ್ಲಿ ಇದ್ದೀವಿ. ನೋಡಿ, ಈ ಬಾರಿ ಅಕ್ಕಿ ರೇಟ್ ಜಾಸ್ತಿ ಅಂತ ಹೇಳ್ತಾ ಇದ್ರು, ಬೇಳೆಕಾಳು ರೇಟ್ ಜಾಸ್ತಿ, ಹೂವು ಹಣ್ಣಿನ ರೇಟ್ ಜಾಸ್ತಿ, ಕುಡಿಯೋದಕ್ಕೆ ನೀರಿಲ್ಲ, ಎಲ್ಲದ್ರದ್ದು ರೇಟ್ ಜಾಸ್ತಿ. ಯಾಕೆ ಹೇಳಿ? ಬರಗಾಲದ ಪರಿಸ್ಥಿತಿ. ಏನು ಬೆಳೆ ಬೆಳೆಯೋದಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ. ರೈತರು ಬೆಳೆ ಬೆಳಿಬೋದು ಅಂತ ಸಾಲ ಸೂಲ ಮಾಡಿ ಈಗ ಆತ್ಮಹತ್ಯೆ ಹಾದಿ ಹಿಡಿತಾ ಇದ್ದಾರೆ. ಈಗ ನೀರು ಬಿಡಿ ಅಂತ ಆದೇಶ ಬಂದಿದೆ ನೋಡಿ. 4 TMC ನೀರು. ಗೊತ್ತಿಲ್ಲ ಕರ್ನಾಟಕ ಸರ್ಕಾರ ಈಗ ಏನು ವಾದ ಮಂಡಿಸುತ್ತೆ ಅಥವಾ ಯಾವ ವಾದವನ್ನು ಮುಂದಿಡುತ್ತೆ ಅಂತ. ಮುಂದಿನ ವಾರ ತಮಿಳುನಾಡು CM ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ. ಚರ್ಚೆಗಳಾಗಲಿದೆ. ಇದ್ರ ಮಧ್ಯದಲ್ಲಿ ಈಗ ಸಿಡಬ್ಲ್ಯೂಆರ್ಸಿ ಒಂದು ಆದೇಶವನ್ನು ಹೊರಡಿಸಿರೋದು. ಮನವರಿಕೆ ಮಾಡ್ಕೊಡ್ತೀವಿ ನಮ್ಮ ಪರಿಸ್ಥಿತಿನ ಅಂತ ಹೇಳ್ತಾ ಇದ್ರು. ಅದು ಏನು ಮನವರಿಕೆ ಮಾಡಿಕೊಟ್ಟಿದ್ದಾರೋ, ಅದೇನು ಕತೆಗೂ ಗೊತ್ತಿಲ್ಲ ನೋಡಿ. ಪುನಃ ಅನ್ಯಾಯ ಆಗ್ತಾ ಇದೆ, ಮೋಸ ಆಗ್ತಾ ಇದೆ. ಧ್ವನಿ ಗೆತ್ತುತ್ತಾನೇ ಇದ್ದೀವಿ, ಯಾಕೋ ಗೊತ್ತಿಲ್ಲ. ಯಾವುದೇ ಸರ್ಕಾರಗಳು, ಯಾವುದೇ ಮುಖ್ಯಮಂತ್ರಿಗಳು ಇದ್ರೂ ನಮಗೆ ಈ ಥರದೊಂದು ಪರಿಸ್ಥಿತಿ. ಯಾವಾಗ ನೋಡಿದ್ರು ಸಂಕಷ್ಟ ಪರಿಸ್ಥಿತಿಯಲ್ಲಿ ನೀರು ಹರಿಸಿ ಅಂತ ಹೇಳಿಬಿಡ್ತಾರೆ. ಈಗ ಗಟ್ಟಿಯಾಗಿ ಧ್ವನಿ ಎತ್ತಬೇಕು ಅಂತ ಹೇಳ್ತೀವಿ. ಹೇಗೆ ಧ್ವನಿ ಎತ್ತೋದು? ಅರ್ಥ ಆಗ್ತಾ ಇಲ್ಲ.
4 TMC ನೀರು ಹರಿಸುವಂತೆ CWRC ಇವತ್ತು ಮಹತ್ವದ ಮೀಟಿಂಗ್ ಇತ್ತು. 11:15 ಮೀಟಿಂಗ್ ಪ್ರಾರಂಭ ಆಗಿದ್ದು. ನೋಡಿ, ಮೊನ್ನೆನೂ ಈ ಹಿಂದಿನ ವಾರವೂ ಕೂಡ ಮೀಟಿಂಗ್ ಇತ್ತು. ಆ ಮೀಟಿಂಗ್ ಸಂದರ್ಭದಲ್ಲೂ ಸೇಮ್ ಇಲ್ಲಿನ ಪರಿಸ್ಥಿತಿಯನ್ನು ವಿವರಿಸಿದ್ದೆ. ನಮ್ಮಲ್ಲಿ ಸಾಕಷ್ಟು ಸಮಸ್ಯೆ ಇದೆ, ನಮಗೆ ರೈತರು ನೀರಿಲ್ಲದೆ ಪರದಾಡ್ತಾ ಇದ್ದಾರೆ, ಕುಡಿಯೋದಕ್ಕೂ ನೀರಿಲ್ಲದಂಥ ಪರಿಸ್ಥಿತಿ, ಈ ಕಡೆ ಮೇಕೆದಾಟು, ಆ ಕಡೆ ಕಾವೇರಿ, ಎಲ್ಲ ಕಡೆಯಲ್ಲೂ ನಮಗೆ ಸಮಸ್ಯೆಗಳಾಗ್ತಾ ಇದೆ ಅಂತ. ಆದ್ರೂ ಮತ್ತೆ ಹಿನ್ನಡೆ ಆಗ್ತಾ ಇದೆ. ಗೊತ್ತಿಲ್ಲ, ಸರ್ಕಾರ ಒಂದು ಸ್ಟ್ಯಾಂಡ್ ತಗೊಳ್ಬೇಕು ರೈತರ ಪರವಾಗಿ, ಇಲ್ಲ ಅಂತಂದರೆ ಕಷ್ಟ ಆಗತ್ತೆ. ಪೆಟ್ರೋಲ್ ಸುರಿದುಕೊಂಡು ರೈತ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾನೆ, ಸೂಸೈಡ್ ಮಾಡ್ಕೊಳ್ತಾ ಇದ್ದಾನೆ, ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾನೆ. ಕಾರಣ ಕೇಳಿದ್ರೆ ಕಷ್ಟ ಆಗ್ತಾ ಇದೆ ನಮಗೆ ಅಂತಿದ್ದಾರೆ. ನೋಡಿ, ಈಗ ಮತ್ತೊಮ್ಮೆ ಹಿನ್ನಡೆ ಆಗಿರೋದು. ನಮಗೆ 4 TMC ನೀರು ಹರಿಸಬೇಕು ಅಂತ CWRC ಆದೇಶವನ್ನು ಹೊರಡಿಸಿರೋದು. ಅಲ್ಲಿಗೆ 15 ದಿನ 3500 ಕ್ಯೂಸೆಕ್ ನೀರು ತಮಿಳ್ನಾಡಿಗೆ ಹರಿಸಬೇಕಾಗತ್ತೆ. ತಮಿಳ್ನಾಡೋರು ಪಟ್ಟು ಹಿಡಿದು ಕೂತಿದ್ರು, ಕಾವೇರಿ ನ್ಯಾಯಾಧೀಕರಣಕ್ಕೆ ಏನು ಹೇಳುತ್ತೋ ಹಾಗೇನೆ ಮಾಡಬೇಕು ಅಂತ. ಅವ್ರಿಗೆ ಮನವರಿಕೆ ಮಾಡಿದ್ರೂ ಅರ್ಥ ಆಗ್ತಾ ಇಲ್ಲ. ಈ ಕಡೆ ಇಲ್ಲೂ CWRCಯಲ್ಲೂ ನಮಗೆ ಹಿನ್ನಡೆನೇ ಆಗ್ತಾ ಇರೋದು. ಈಗ ನಮ್ಮ ರಾಜ್ಯದ ರೈತರ ಕತೆಗೇನು? ನಾವಿಲ್ಲಿ ವಿಷ ಹಾಕ್ಬಿಟ್ಟು ಅಲ್ಲಿಗೆ ಅಮೃತ ಕೊಡೋಕ್ಕಾಗತ್ತಾ? ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಶಿಕುಮಾರ್, ಈಗ ಆಗ್ಲೇ ನಾವು ಸಮಸ್ಯೆಲಿದ್ದೀವಿ, ರೈತರು ಎರಡನೇ ಬೆಳೆ ಬೆಳೆಯೋದು ಬೇಡ ಅಂತ CM ಹೇಳ್ಬಿಟ್ಟಿದ್ರು. ಈಗ 4 TMC ನೀರು ಹರಿಸುವಂತೆ CWRC ಆದೇಶ ಹೊರಡಿಸಿರೋದು ಎಷ್ಟು ಮಟ್ಟಿಗೆ ಹಿನ್ನಡೆ ಆಗ್ತಾ ಇದೆ ಅಂತ? ಹೌದು ನಿಖಿ, ಏನು ಬರದ ನಡುವೆ ಕರ್ನಾಟಕಕ್ಕೆ ಮತ್ತೊಂದು ಬಿಗ್ ಶಾಕ್ ಎದುರಾಗಿರ್ತಕ್ಕಂಥದ್ದು. ಇಂದು ನಡೆದಂತ ಆ CWRC ಒಂದು ಸಭೆಯಲ್ಲಿ ಏನು ತಮಿಳುನಾಡಿಗೆ 3500 ಕ್ಯೂಸೆಕ್ಸ್ ನೀರನ್ನ ಪ್ರತಿನಿತ್ಯ 15 ದಿನಗಳ ಕಾಲ ಬಿಡಬೇಕು ಅಂತ ಹೇಳಿ ಆದೇಶವನ್ನ ಮಾಡಿರ್ತಕ್ಕಂಥದ್ದು. ಇದು ಒಂದು ರೀತಿಯಲ್ಲಿ ಏನು ಗಾಯದ ಮೇಲೆ ಬರೆ ಎಳೆದಂತ ಪರಿಸ್ಥಿತಿ ಕೂಡ ಈಗ ನಿರ್ಮಾಣ ಆಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಈ ಒಂದು ಕಾವೇರಿ ಕೊಳ್ಳದಲ್ಲಿ ಜಲಾಶಯದ ಏನು KRS ಡ್ಯಾಮ್ ನ ಜಲಾಶಯದ ಮೇಲ್ಭಾಗದಲ್ಲಿ ಮಳೆ ಕೊರತೆಯಿಂದಾಗಿ ಡ್ಯಾಮ್ ಕೂಡ ಭರ್ತಿಯಾಗಿಲ್ಲ. ಕಳೆದ 1.5 ತಿಂಗಳಿಂದಲೂ ಕೂಡ ನಿರಂತರವಾಗಿ ಪ್ರತಿನಿತ್ಯ ಒಂದಲ್ಲ ಒಂದು ರೀತಿಯಲ್ಲಿ ಹೋರಾಟವನ್ನ ಮಾಡಿ ರೈತರು ತಮ್ಮ ಬೆಳೆಗಳಿಗೆ ನೀರನ್ನ ಬಿಡಿಸ್ಕೊಂಡಿರ್ತಕ್ಕಂಥದ್ದು. ಇಂಥ ಪರಿಸ್ಥಿತಿನಲ್ಲಿ ಇದೀಗ ಏನು CWRC ನೀಡಿರ್ತಕ್ಕಂಥ ಆದೇಶ ಮಂಡ್ಯ ಜನರ ಒಂದು ರೀತಿ ಒಂದು ರೀತಿ ಗಾಯದ ಮೇಲೆ ಬರೆ ಎಳೆದಂತ ಆಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಏನು ಮಳೆ ಇಲ್ಲದಂತೆ ಸಾಕಷ್ಟು ಈ ಭಾಗದ ರೈತರು ಬೆಳೆದಿರ್ತಕ್ಕಂಥ ಬೆಳೆ ಒಣಗಿ ನಿಂತಿರ್ತಕ್ಕಂಥದ್ದು. ಅದನ್ನು ಉಳಿಸ್ಕೊಳ್ಳಿಕ್ಕೂ ಕೂಡ ಈಗ ಸಾಕಷ್ಟು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಇಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಕೂಡ ಈಗ ಇರ್ತಕ್ಕಂಥ ಅಣೆಕಟ್ಟಿನಲ್ಲಿ ಶೇಖರಣೆ ಆಗಿರ್ತಕ್ಕಂಥ ನೀರನ್ನ ಕುಡಿಯೋದಿಕ್ಕಷ್ಟೇ ಸೀಮಿತವಾಗಿ ಬಳಸ್ಕೊಳ್ಬೇಕು. ಅದನ್ನ ಯಾವುದೇ ತರದ ಬೇರೆ ಚಟುವಟಿಕೆಗಳಿಗೆ ಬಳಸಬಾರ್ದು, ಅದರಲ್ಲೂ ಕೂಡ ಹೊಸ ಬೆಳೆಯನ್ನು ಕೂಡ ಬೆಳಿಬಾರ್ದು ಅಂತೇಳಿ ಸರ್ಕಾರ ಕೂಡ ಖಡಕ್ ಆದೇಶವನ್ನ ಕೊಟ್ಟಿರ್ತಕ್ಕಂಥದ್ದು. ಇಂಥ ಸಂದರ್ಭದಲ್ಲಿ ಈ ರೀತಿ CWRC ನೀಡಿರ್ತಕ್ಕಂಥ ಆದೇಶವನ್ನ ಪಾಲನೆ ಮಾಡುತ್ತಾ ಸರ್ಕಾರ, ಅಥವಾ ರೈತರ ಹಿತವನ್ನ ಕಾಪಾಡುತ್ತಾ, ಅಥವಾ ತಾನು ಸರ್ಕಾರ ನಿಗದಿ ಮಾಡಿದ ಅಂದ್ರೆ ಏನ್ ತೀರ್ಮಾನ ಮಾಡುವಂತೆ ಈಗ ಎಷ್ಟು ಒಳಹರಿವಿದೆ? 4 TMC ನೀರು ಬಿಡೋದಕ್ಕೆ ಸಾಧ್ಯನಾ? 15 ದಿನ 3500 ಕ್ಯೂಸೆಕ್ ಬಿಡೋದಕ್ಕೆ ಸಾಧ್ಯನಾ? ಎಷ್ಟು ಒಳಹರಿವಿದೆ? ನೀತಿ ಸದ್ಯಕ್ಕೆ ಈಗ 2500 ಅಷ್ಟೇ ಕ್ಯೂಸೆಕ್ಸ್ ಒಳಹರಿವು ಇರ್ತಕ್ಕಂಥದ್ದು. ಅದರಲ್ಲೂ ಕೂಡ 1700 ಕ್ಯೂಸೆಕ್ಸ್ ನೀರನ್ನ ಕುಡಿಯೋ ನೀರಿಗೆ ಅಂತೇಳಿ ಅಣೆಕಟ್ಟೆಯಿಂದ ಕೆರೆ ಕಟ್ಟೆಗಳ ಭರ್ತಿಗೆ ಅಂತೇಳಿ ಏನು ಅಂತರ್ಜಲ ಕೂಡ ಕುಸಿತ ಕಾಣ್ತಿರ್ತಕ್ಕಂಥ ಏನಲ್ಲಿ ಅಂತರ್ಜಲ ಮಟ್ಟವನ್ನ ಸುಸ್ಥಿತಿಗೆ ತರಬೇಕು ಅನ್ನೋ ನಿಟ್ಟಿನಲ್ಲಿ ಅಣೆಕಟ್ಟೆಗಳ ಜನಜಾನುವಾರುಗಳ ಕುಡಿಯೋ ನೀರಿಗೆ ಅಂತೇಳಿ ಕೆರೆ ಕಟ್ಟೆಗಳನ್ನ ಭರ್ತಿ ಮಾಡ್ಕೊಳ್ಳಿಕ್ಕೆ ಈಗ ಅಷ್ಟೇ ಸದ್ಯಕ್ಕೆ ನೀರನ್ನ ಬಿಟ್ಟಿರ್ತಕ್ಕಂಥದ್ದು. ಅದನ್ನ ಹೊರತುಪಡಿಸಿದ್ರೆ ಈಗ ಪ್ರತಿನಿತ್ಯ 3500 ಕ್ಯೂಸೆಕ್ಸ್ ಅನ್ನ ನೀರನ್ನ ಬಿಟ್ಟಿದ್ದೆ ಆದ್ರೆ 80 ಅಥವಾ 76 ಅಡಿಗೂ ಕೂಡ ಕಡಿಮೆ ಆಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಮೇಲ್ಭಾಗದಲ್ಲಿ ಒಳಹರಿವಿನ ಪ್ರಮಾಣ ಕೂಡ ಕಡಿಮೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಹೊರಹರಿವಿನ 3500 ಕ್ಯೂಸೆಕ್ಸ್ ಅನ್ನ ತಮಿಳುನಾಡಿಗೆ ಬಿಟ್ಟಂತ ಸಂದರ್ಭದಲ್ಲಿ ಮತ್ತಷ್ಟು ಏನು ಡ್ಯಾಮ್ ನಲ್ಲಿ ನೀರು ಖಾಲಿ ಆಗುವಂತ ಭೀತಿ ಕೂಡ ಎದುರಾಗ್ತಾ ಇರ್ತಕ್ಕಂಥದ್ದು. ಬೆಂಗಳೂರು ಮತ್ತೆ ರಾಮನಗರ, ಮಂಡ್ಯ ಜಿಲ್ಲೆ, ಮೈಸೂರು ಈ ಎಲ್ಲಾ ನಗರಗಳ ನಾಗರಿಕರಿಗೂ ಕೂಡ ಇದೇ ಡ್ಯಾಮ್ ನ ನೀರನ್ನ ಕುಡಿಯೋದಿಕ್ಕೆ ಬಳಸ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಕುಡಿಯೋ ನೀರಿಗೂ ಕೂಡ ಒಂದ್ ರೀತಿ ಹಾಹಾಕಾರ ಸೃಷ್ಟಿಯಾಗುವಂತ ಪರಿಸ್ಥಿತಿ ಎದುರಾಗಿರ್ತಕ್ಕಂಥದ್ದು. ಎಷ್ಟು ಮನವರಿಕೆ ಮಾಡಿಕೊಟ್ರು ಕೂಡ ಹಿಂದಿನಿಂದಲೂ ಕೂಡ CWRC ಅಥವಾ CWMA ಹಿಂದಿನಿಂದಲೂ ಕೂಡ ಕರ್ನಾಟಕಕ್ಕೆ ವಿರುದ್ಧವಾಗಿನೇ ತೀರ್ಪನ್ನ ಕೊಡ್ತಾ ಬರ್ತಾ ಇತ್ತು. ಈಗಲೂ ಕೂಡ
ಕೂಡ ಅದನ್ನ ಪುನರಾವರ್ತನೆ ಮಾಡಿರ್ತಕ್ಕಂಥದ್ದು ಈ ಭಾಗದ ರೈತರ ಆಕ್ರೋಶದ ಕಟ್ಟೆಯನ್ನು ಹೊಡಿಲಿಕ್ಕೂ ಕೂಡ ಕಾರಣವಾಗಿರ್ತಕ್ಕಂಥದ್ದು. ಹೀಗಾಗಿ ಮತ್ತೆ ಮಂಡ್ಯ ಭಾಗದಲ್ಲಿ ಕಾವೇರಿ ಹೋರಾಟದ ಕಿಚ್ಚು ಹಚ್ಚುವಂತ ಸಾಧ್ಯತೆ ಇರ್ತಕ್ಕಂಥದ್ದು. ಹೀಗಾಗಿ ಸರ್ಕಾರದ ಮೇಲೆ ಈಗ ಎಲ್ಲರ ಚಿತ್ತ ಇರ್ತಕ್ಕಂಥದ್ದು. ಒಂದ್ ರೀತಿಯಲ್ಲಿ ಶಶಿಕುಮಾರ್, ಈಗ ಸರ್ಕಾರದ ಬಳಿ ಇರೋ ಆಪ್ಷನ್ಸ್ ಏನು? ನಮಗೆ ಪ್ರತಿ ಬಾರಿ ಅನ್ಯಾಯ ಆಗತ್ತೆ, ಪ್ರತಿ ಬಾರಿ ಮೋಸ ಆಗತ್ತೆ, ಇದು ನಾವು ಪ್ರತಿ ಬಾರಿಯೂ ಕೂಡ ಉಚ್ಚರಿಸ್ತಾನೆ ಇದ್ದೀವಿ. ಈಗ ರೈತರು ಬೀದಿಗಿಳಿತಾರೆ, ಹೋರಾಟಕ್ಕೆ ಅಂತ ಮುಂದಾಗ್ತಾರೆ. ಈ ಕಡೆ ನಮ್ಮ ರೈತರಿಗೆ ವಿಷ ಕೊಟ್ಟು ತಮಿಳುನಾಡಿನ ರೈತರಿಗೆ ಅಮೃತ ಕೊಡೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ಸೊ ಈಗ ಸರ್ಕಾರದ ಸ್ಟ್ಯಾಂಡ್ ಏನು ಆಪ್ಷನ್ಸ್ ಇದೆ ಸರ್ಕಾರದ ಬಳಿ ಅಂತ? ನೀತಿ ಅದೇ ಒಂದು ನಿರ್ಧಾರವನ್ನ ಈಗ ಕಾದ್ ನೋಡ್ತಾ ಇರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಸರ್ಕಾರ ಯಾವ ರೀತಿ ಒಂದು ಆದೇಶವನ್ನ ಅಥವಾ ನಿರ್ಧಾರವನ್ನ ಪ್ರಕಟ ಮಾಡುತ್ತೆ ಅನ್ನೋದು ಈ ಭಾಗದ ರೈತರಲ್ಲಿ ಸಾಕಷ್ಟು ಒಂದು ಕುತೂಹಲಕ್ಕೂ ಕೂಡ ಕಾರಣವಾಗಿರ್ತಕ್ಕಂಥ. ಯಾಕಂದ್ರೆ ಏನು ಸಂಪುಟ ಪುನರ್ರಚನೆ ಅಥವಾ ವಿಸ್ತರಣೆ ವಿಚಾರವಾಗಿ ಏನು ಟೆನ್ಷನ್ ನಲ್ಲಿ ಇರ್ತಕ್ಕಂಥ ಮುಖ್ಯಮಂತ್ರಿಗಳು ಈ ಒಂದು ವಿಚಾರವಾಗಿ ಅಂದ್ರೆ CWRC ನೀಡಿರ್ತಕ್ಕಂಥ ತೀರ್ಪನ್ನ ಪಾಲನೆ ಮಾಡುತ್ತಾ ಅಥವಾ ಈ ಭಾಗದ ರೈತರ ಜನರ ಒಂದು ಹಿತವನ್ನ ಕಾಪಾಡುತ್ತಾ ಅನ್ನೋದನ್ನ ಈ ಅವರು ಪ್ರಕಟ ಮಾಡದ ಅವ್ರು ಏನು ಬೈಟನ್ನ ಕೊಡ್ತಾರೆ ಅಥವಾ ಏನ್ ಹೇಳಿಕೆಯನ್ನ ಕೊಡ್ತಾರೆ ಅದ್ರ ಮೇಲೆ ನಿಂತಿರ್ತಕ್ಕಂಥದ್ದು. ಹೀಗಾಗಿ ಈ ಭಾಗದ ಈ ನಿರ್ಧಾರ ಈಗಾಗಲೇ ಮುಖ್ಯಮಂತ್ರಿಗಳು ನಿರ್ಧಾರ ಮಾಡದಂತೆ ಅಣೆಕಟ್ಟೆಯಲ್ಲಿರ್ತಕ್ಕಂಥ ನೀರನ್ನ ಕುಡಿಯೋದಕ್ಕಷ್ಟೇ ಶೇಖರಣೆ ಮಾಡ್ಕೊಳ್ಬೇಕು ಅಥವಾ CWRC ಆದೇಶದಂತೆ ಏನಾದ್ರು ನೀರನ್ನ ತಮಿಳುನಾಡಿಗೆ ಬಿಟ್ಟಿದ್ದೇ ಆದಂತ ಸಂದರ್ಭದಲ್ಲಿ ಇಲ್ಲಿನ ರೈತರ ಆಕ್ರೋಶಕ್ಕೂ ಕೂಡ ಕಾರಣವಾಗುವಂತದ್ದು. ಹೀಗಾಗಿ ಏನ್ ಸರ್ಕಾರದ ನಿರ್ಧಾರ ಏನಾಗುತ್ತೆ ಅನ್ನೋದನ್ನು ಕೂಡ ಕಾದ್ ನೋಡ್ಬೇಕಾಗಿರ್ತಕ್ಕಂಥದ್ದು. ಒಂದ್ ವೇಳೆ ಸರ್ಕಾರ ಏನಾದ್ರು ತಮಿಳುನಾಡಿಗೆ ನೀರನ್ನ ಬಿಟ್ಟಿದ್ದೇ ಆದಂತ ಸಂದರ್ಭದಲ್ಲಿ ರೈತರು ಎಂದಿನಂತೆ ರಸ್ತೆಗಿಳಿದು ತಮ್ಮ ಆಕ್ರೋಶವನ್ನು ಕೂಡ ಹೊರಹಾಕುವಂತ ಸಾಧ್ಯತೆ ಇರ್ತಕ್ಕಂಥದ್ದು. ಈಗಾಗಲೇ ರೈತರು ಸಾಕಷ್ಟು ಒಂದು ನಿರಂತರವಾಗಿ ಹೋರಾಟವನ್ನ ಮಾಡಿ ತಮ್ಮ ಬೆಳೆಗಳಿಗೆ ನೀರನ್ನ ಬಿಡಿಸ್ಕೊಂಡಿರ್ತಕ್ಕಂಥದ್ದು. ಇಂತಹ ಪರಿಸ್ಥಿತಿ ಇರ್ತಕ್ಕಂಥ ಸಂದರ್ಭದಲ್ಲಿ ತಮಿಳುನಾಡಿಗೆ ನೀರು ಬಿಟ್ಟಿದ್ದೇ ಆದಂತ ಸಂದರ್ಭದಲ್ಲಿ ಏನು ರಾಜ್ಯ ಸರ್ಕಾರದ ವಿರುದ್ಧವಾಗಿ ಮಂಡ್ಯ ರೈತರ ಆಕ್ರೋಶದ ಕಿಚ್ಚು ಮತ್ತಷ್ಟು ಹೆಚ್ಚುವಂತ ಸಾಧ್ಯತೆ ಇರ್ತಕ್ಕಂಥದ್ದು. ಹೀಗಾಗಿ ಸರ್ಕಾರ ಯಾವ ರೀತಿಯ ನಿರ್ಧಾರ ಮತ್ತೆ ನಿಲುವನ್ನು ಪ್ರಕಟ ಮಾಡುತ್ತೆ ಅನ್ನೋದನ್ನ ಕಾದು ಕುಳಿತಿರ್ತಕ್ಕಂಥದ್ದು ನೀತಿ. ಓಕೆ, ಥ್ಯಾಂಕ್ ಯು ಶಶಿ ತಮ್ಮ ಡೀಟೇಲ್ಸ್ಗೆ.